ಶಿವಮೊಗ್ಗದಲ್ಲಿ ಭಾರಿ ಮಳೆಗೆ ಕೆಸರು ಗದ್ದೆಯಂತಾಗ್ಬಿಟ್ಟಿದೆ. ಆ ಗ್ರಾಮದ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಬಟ್ ಅದೇ ರಸ್ತೆಯಲ್ಲಿ ಗ್ರಾಮಸ್ಥರು ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಶಿವಮೊಗ್ಗದಲ್ಲಿ ಭಾರಿ ಮಳೆಗೆ ಕೆಸರು ಗದ್ದೆ ತರ ಆಗಿಬಿಟ್ಟಿದೆ. ಈ ಗ್ರಾಮದ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಆದ್ರೆ ಅದೇ ರಸ್ತೆಯಲ್ಲಿ ಸಂಚಾರ ಮಾಡುವಂತ ನೋಡಿ ಭಾಗ್ಯ ಅಲ್ಲಿನ ಗ್ರಾಮಸ್ಥರಿಗೆ ಪರದಾಡ್ತಿದ್ದಾರೆ. ಕೆಸರುಮಯ ರಸ್ತೆಯಲ್ಲಿ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಿದ್ದಾರೆ. ಇನ್ನು ಶಾಲಾ ಮಕ್ಕಳ ಸಂಚಾರ ಅವರು ಕೂಡ ಅಲ್ಲೇ ಹೋಗಬೇಕು. ಕಂಪ್ಲೀಟ್ ಆಗಿ ಆ ರಸ್ತೆ ಕೆಸರುಮಯ ಆಗಿದೆ. ಕೋಣೆಹೊಸೂರು ಗ್ರಾಮದ ರಸ್ತೆಯದು. ಶಿವಮೊಗ್ಗದ ತುಪ್ಪೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಣೆಹೊಸೂರು ಗ್ರಾಮ. ಅಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮನೆಗಳಿದೆ. ಆ ಸಂಪರ್ಕ ಕಲ್ಪಿಸುವಂತ ರಸ್ತೆನಾ ಇದನ್ನೋದಾಗ ಪ್ರಶ್ನೆ ಮೂಡ್ತಿದ್ ನೋಡಿ. ಆ ರಸ್ತೆ ನೋಡಿ, ಇದು ಕೋಣೆಹೊಸೂರು ಗ್ರಾಮದ ಅವಸ್ಥೆ. ಇದು ಆ ಊರಿನ ರಸ್ತೆ ಮಳೆಗೆ ಸಂಪೂರ್ಣವಾಗಿ ಹಾಳಾಗಿದೆ. ಆ ರೋಡೇ ಏನು ಇಲ್ಲ, ಅದು ಕಂಪ್ಲೀಟು ಕೆಸರು ಗದ್ದೆಯದು ರೋಡ್ ಅಂತಾರ ಇದನ್ನ. ಸುಮಾರು ಹಿಂಗಿರೋದು 1.5 ಕಿಲೋಮೀಟರ್ ರಸ್ತೆ. ಪ್ರತಿನಿತ್ಯ ಇದೇ ರಸ್ತೆಯಲ್ಲಿ, ರಸ್ತೆ ಅಲ್ಲ ಅದು, ಬರೀ ಕೆಸರು ಗದ್ದೆ ಅದು. ಅದರಲ್ಲಿ ಪಾಪ ಶಾಲೆ ಮಕ್ಕಳು ಮಳೆ ಬರುವಂತ ಸಂದರ್ಭ ಓಡಾಡಬೇಕು. ವೃದ್ಧರು, ಗಾಡಿಲಿ ಹೋಗೋರು ಸ್ಕಿಡ್ ಆಗಿ ಬೀಳುತ್ತೆ. ಎಂಥ ದೌರ್ಭಾಗ್ಯ ನೋಡಿ. ಇನ್ನು ಶಾಲಾ ಕಾಲೇಜಿಗೆ ತೆರಳುವಂತ 30ಕ್ಕೂ ಹೆಚ್ಚು ಮಕ್ಕಳಿದಾರಂತಲ್ಲಿ. ಇಷ್ಟೆಲ್ಲ ಇದ್ರೂ ಕೂಡ ರಸ್ತೆಯನ್ನ ನಿರ್ಮಾಣ ಮಾಡಿ ಅನ್ನೋದಾಗಿ ಮನವಿ ಕೊಟ್ಟರೂ ಕೂಡ ಯಾರು ಕೂಡ ಕೇಳಲಿಲ್ಲಂತೆ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ. ಸದ್ಯ ಅಲ್ಲಿನ ಗ್ರಾಮಸ್ಥರು ಆಕ್ರೋಶ ಹೊರಗಾಗ್ತಿದ್ದಾರೆ. ಹೀಗಾಗಿ ರಸ್ತೆಯಲ್ಲಿ ಭತ್ತದ ಸಸಿಯನ್ನ ನೆಟ್ಟು ಆಕ್ರೋಶ ಹೊರಗಾಗ್ತಿದ್ದಾರೆ. ಒಳ್ಳೆ ಫಲ ಬರುತ್ತಲ್ಲ, ಯಾಕಂದ್ರೆ ಕೆಸರು ಚೆನ್ನಾಗಿದೆ ನೋಡಿ, ರೋಡ್ ತರ ಇಲ್ಲ, ಅದು ಗದ್ದೆ ತರ ಇದೆ. ಹೀಗಾಗಿ ಕೂಡಲೇ ಗ್ರಾಮಕ್ಕೆ ಉತ್ತಮ ರಸ್ತೆಯನ್ನ ನಿರ್ಮಾಣ ಮಾಡಿ ಅನ್ನೋದಾಗಿ ಸ್ಥಳೀಯರು ಆಕ್ರೋಶವನ್ನ ಹೊರಗಾಕಿ ಆಗ್ರಹಿಸುತ್ತಿದ್ದಾರೆ. ಎಷ್ಟು ಮನೆ ಇದೆ ಮಕ್ಕಳ ಈ ಊರು? ಶಿವಮೊಗ್ಗ ತಾಲೂಕು ತುಪ್ಪೂರು ಗ್ರಾಮ ಪಂಚಾಯತಿ ಕೋಣೆಹೊಸೂರು ಗ್ರಾಮದಲ್ಲಿ ರಸ್ತೆಗಳ ಅವ್ಯವಸ್ಥೆ, ಶಾಲೆ ಮಕ್ಕಳಿಗೆ ಓಡಾಡ್ಲಿಕ್ಕೆ ತೊಂದರೆ ಮತ್ತು ಸಾರ್ವಜನಿಕರಿಗೆ ಓಡಾಡಿ ತೊಂದರೆ ಆಗಿದೆ. ದಯಮಾಡಿ ಈ ಭಾಗದ ಶಾಸಕರು, ಸಂಸದರು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮಾಡಿದ ಹೋರಾಟ ಎಲ್ಲಿವರೆಗೂ ಅಂದ್ರೆ ಆಗೋ ತನಕ ಹೋರಾಟ. ಸುಮಾರು 15-20 ವರ್ಷದಿಂದ ಪ್ರತಿ ವರ್ಷವೂ ಕೂಡ ನಾವು ಇವತ್ತು ಹೊಸ ನೂತನವಾದಂಥ ಸದಸ್ಯರುಗಳನ್ನು ಆಯ್ಕೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಗ್ರಾಮದ ಅಭಿವೃದ್ಧಿ ಆಗಬೇಕು, ದೇಶದ ಅಭಿವೃದ್ಧಿಯನ್ನು ಗಮನದಲ್ಲಿ ಇಟ್ಕೊಂಡು ಹೊಸ ನಾಯಕರನ್ನ, ವಿದ್ಯಾವಂತರನ್ನ ಆಯ್ಕೆ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ನವೀನ್ ಪುರದಾಳ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ, ನಿಜಕ್ಕೂ ಕೋಣೆಹೊಸೂರು ಈ ರೋಡ್ ನೋಡ್ತಿದ್ರೆ ಬೆಚ್ಚಿ ಬೀಳ್ತಾ ಇದ್ದೀನಿ. ಅದು ರೋಡಾ, ಕೆಸರು ಗದ್ದೇನಾ? ಒಳ್ಳೆ ಕಂಬಳ ಮಾಡಿಸ್ಬೋದಲ್ಲ, ಹಂಗಿದೆಯಲ್ಲ. ಯಾಕೆ ಅಧಿಕಾರಿಗಳು ಇಷ್ಟೊಂದು ದಿವ್ಯ ನಿರ್ಲಕ್ಷ್ಯವನ್ನ ತೋರ್ತಿದ್ದಾರೆ? ಈಗ ಇನ್ನಾದ್ರೂ ಕೂಡ ಬರ್ತಾರಾ? ಏನ್ ಹೇಳ್ತಿದ್ದಾರೆ ಅಲ್ಲಿನ ಗ್ರಾಮಸ್ಥರು? ಏನ್ ಗೋಳಿದು? ಹೌದು ಅಖಿಲೇಶ್, ಮುಖ್ಯವಾಗಿ ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ರೀತಿಯಾಗಿ ಮೂಲಭೂತ ರಸ್ತೆ ಅಂದ್ರೆ ಮೂಲಭೂತ ಸೌಕರ್ಯದ ಕೊರತೆ ಇರುವಂತಹ ಸಾಕಷ್ಟು ಹಳ್ಳಿಗಳು ಇರುವಂತದ್ದು. ಮುಖ್ಯವಾಗಿ ಅಂದ್ರೆ ಏನು ಮಲೆನಾಡಿನ ಮಜರೆ ಗ್ರಾಮಗಳ ಅಥವಾ ಏನು ಸಣ್ಣ ಪುಟ್ಟ ಹಳ್ಳಿಗಳು ಬರ್ತವೆ, ಆ ಹಳ್ಳಿಗಳಿಗೆ ರಸ್ತೆಯನ್ನ ನಿರ್ಮಾಣ ಮಾಡಿಕೊಡ್ಲಿಕ್ಕೆ ಸ್ಥಳೀಯ ಆಡಳಿತ ಇರ್ಬೋದು ಅಥವಾ ಜಿಲ್ಲಾಡಳಿತ ಮತ್ತೆ ಜನಪ್ರತಿನಿಧಿಗಳು ಕೂಡ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನ ಮಾಡುವಂತದ್ದು. ಅದರ ಪರಿಣಾಮವಾಗಿ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ತಾಲೂಕಿನ ತುಪ್ಪೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೋಣೆಹೊಸೂರು ಗ್ರಾಮದ ರಸ್ತೆ ಕೂಡ ಈಗ ಅದೇ ರೀತಿಯಲ್ಲಿರುವಂತದ್ದು. ಮುಖ್ಯವಾಗಿ ಮುಖ್ಯ ರಸ್ತೆಗೆ ಕನೆಕ್ಟ್ ಆಗುವಂತ 1.5 ಕಿಲೋಮೀಟರ್ ರಸ್ತೆಯನ್ನ ನಿರ್ಮಾಣ ಮಾಡಿಕೊಡಿ ಅಂತೇಳಿ ಕಳೆದ ಹಲವು ವರ್ಷಗಳಿಂದ ಕೂಡ ಆ ಭಾಗದ ಜನರು ಮನವಿಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಸ್ಥಳೀಯ ಗ್ರಾಮ ಪಂಚಾಯತ್ ಮೆಂಬರ್ಗಳಿರ್ಬೋದು ಅಥವಾ MLAಗಳಿರ್ಬೋದು, ಜಿಲ್ಲಾಡಳಿತಕ್ಕಿರ್ಬೋದು, ಹಲವು ಬಾರಿ ಮನವಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಯಾರು ಕೂಡ ಆ ಒಂದು ಗ್ರಾಮಕ್ಕೆ ಸಂಪರ್ಕ ರಸ್ತೆಯನ್ನ ಕಲ್ಪಿಸಿಕೊಡಲು ಮುಂದಾಗಿಲ್ಲ. ಅದರ ಪರಿಣಾಮವಾಗಿ ಕಳೆದ ಕೆಲ ತಿಂಗಳ ಹಿಂದೆ ಅಷ್ಟೇ ಆ ಒಂದು ಗ್ರಾಮಕ್ಕೆ ಗ್ರಾಮ ಪಂಚಾಯತಿ ವತಿಯಿಂದ ಒಂದಷ್ಟು ಆ ರಸ್ತೆಗೆ ಮಣ್ಣನ್ನು ಹಾಕಲಾಗಿತ್ತು. ಆ ಮಣ್ಣು ಕೂಡ ಇದೆ, ಅದರಲ್ಲೂ ಕೂಡ ಸಂಪೂರ್ಣವಾಗಿ ಒಂದಷ್ಟು ಕಲ್ಲು ಮಿಶ್ರಿತ ಮಣ್ಣನ್ನು ಹಾಕೋ ಬದಲು ಜೇಡಿ ಮಣ್ಣನ್ನು ಹಾಕಿದ್ದಾರೆ. ಅದರ ಪರಿಣಾಮವಾಗಿ ಇವತ್ತು ರಸ್ತೆ ಸಂಪೂರ್ಣವಾಗಿ ಕೆಸರು ಗದ್ದೆಯ ರೀತಿಯಲ್ಲಿ ಪರಿವರ್ತನೆ ಆಗಿರುವಂತದ್ದು. ಅದರ ಪರಿಣಾಮವಾಗಿ ಇವತ್ತು ವಿದ್ಯಾರ್ಥಿ ಆ ಗ್ರಾಮದಲ್ಲಿ 100ಕ್ಕೂ ಹೆಚ್ಚು ಮನೆಗಳಿದ್ದಾವೆ. ಜೊತೆಗೆ ಪ್ರತಿನಿತ್ಯ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ದಿನನಿತ್ಯ ಓಡಾಟವನ್ನ ಮಾಡ್ತಾರೆ. ಅವರೆಲ್ಲರೂ ಕೂಡ ಇವತ್ತು ಕೆಸರು ಗದ್ದೆಯಲ್ಲಿ ಓಡಾಟ ಮಾಡೋ ರೀತಿಯಲ್ಲಿ ಆಗಿರುವಂತದ್ದು. ಹಾಗಾಗಿ ಇವತ್ತು ಭತ್ತದ ಸಸಿ ನೆಟ್ಟು ರಸ್ತೆಯಲ್ಲಿ ಒಂದಷ್ಟು ಆಕ್ರೋಶವನ್ನ ಪರಕೋ ಕೆಲಸವನ್ನ ಮಾಡಿರುವಂತದ್ದು. ಮುಖ್ಯವಾಗಿ ನಮ್ಮ ಗ್ರಾಮಕ್ಕೆ ಸಂಪರ್ಕ ರಸ್ತೆಯನ್ನ ಮಾಡ್ಕೊಳ್ಳಿ ಅಂತ ಹೇಳಿ ಒತ್ತಾಯವನ್ನ ಕೂಡ ಮಾಡ್ತಾ ಇರುವಂತದ್ದು. ಅಖಿಲೇಶ್, ಧನ್ಯವಾದಗಳು ನವೀನ್ ತಮ್ಮೆಲ್ಲ ಮಾಹಿತಿಗೆ.